ನಾಳೆ ಕೋರ್ಟ್ ಅಲ್ಲಿ ಏನು ವಿಚಾರಣೆ ಆಗುತ್ತೆ ನಾಳೆ ಸಿಎಂ ನಿರ್ಧಾರ ಆಗುತ್ತಾ? ಒಂದು ಹೇಳ್ತೀನಿ, ಸಾಹೇಬ್ರನ್ನ ಇಳಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ಮು, ಅದನ್ನು ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ ನೋಡಿ. ಅವ್ರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈ ಬರೀ ಬಿಜೆಪಿ ಅವ್ರಿಗಲ್ಲ, JDS ಅವ್ರಿಗೂ ಭಾರಿ ಭಯ ಐತೆ. ಎಸ್, ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಕೆಲಸಗಳನ್ನ. ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸ್ಬೇಕು ಅಂದಾಗ, ಒಳ್ಳೆಯವ್ರನ್ನ ಇಳಿಸ್ಬೇಕು ಅಂದಾಗ ಕುತಂತ್ರದಿಂದನೇ ಮಾಡಬೇಕು. ಅದ್ರಲ್ಲಿ ನಿಸಿಮ್ರು ಯಾರು ಅಂದ್ರೆ ಬಿಜೆಪಿಯವರು. ಯಾಕೆಂದ್ರೆ ಅದ್ರಲ್ಲಿ ಇಲ್ಲ ನಿಸಿಮ್ರು ಯಾಕೆ ಅಂದ್ರೆ ಬಿಜೆಪಿಯವರು ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ. ಅವ್ರ ಜೀವನದಲ್ಲಿ ಇನ್ನು ಮುಂದೆ ಬರೋದಿಲ್ಲ. ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ, ನಾವೇನು ಹೇಳಿಲ್ಲ. ಅದೆಲ್ಲ ಎಲ್ಲಿಂದ ಶುರು ಆಯ್ತು? ಇಂಥ ಸಂಪ್ರದಾಯ ಬೇಕಾ ನಮಗೆ? ಇನ್ನು 4 ದೀಪಾವಳಿ ಕಾಯ್ಬೇಕು. ಕಾಯ್ಲಿ, ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೆ ಹೇಳ್ರಿ ಬಿಜೆಪಿ. ಹೌದ್ರಿ, ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ದು? ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ. ಕೆಲಸ ಕೊಟ್ಟಾರೆ, ಸೋತಿದ್ರು, ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸಾರೆ. ಹೋಗ್ಬಿಟ್ಟು ಆ ಕೆಲಸ ಮಾಡಕ್ಕೆ ಹೇಳ್ರಿ. ಬರಗಾಲದಲ್ಲಿ ದುಡ್ಡು ತರಕ್ಕಾಗ್ಲಿಲ್ಲ ಇವರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವ್ರು ಯಾರು ಹೋಗಿ ಒಂದ್ ದಿವಸ ಮಾತಾಡ್ಯಾರ? ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ? ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ. ಏನು ಈಗ ಮೊನ್ನೆ ಏತ ನೀರಾವರಿ ನಮ್ಮ ಎತ್ತಿನ ಹೊಳೆ ಓಪನ್ ಆಯಿತು. ಅದಾದ್ಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕಾಗತ್ತೆ. ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು, ಹಂತ ಹಂತವಾಗಿ ಆಗಬೇಕಾಗತ್ತೆ. ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು. ಅದಕ್ಕೆ ಯಾರು ಅವ್ರು ಕೇಂದ್ರ ನಾಯಕರ ಹೆಸರು? ಅಲ್ಲ, ಯಾರು ಅವರು? ಹೌದು, ಯಾರು ಯಾವ ಪಕ್ಷದವರು? ಅದಕ್ಕೆ ನಾನು ಹೇಳೋದು 100% ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮಾಡ್ತೀವಿ. ಆದರೆ ಇದು 2 ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ. ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್, ನಮ್ಮದು ನಿಮ್ಮದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು, ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರಲ್ಲ, ಅದನ್ನು ಬದಿಗೆ ಸರಿಸಿ ಇಂಥ ಕೆಲಸ ಮಾಡಬೇಕು. ಅದನ್ನು ಈ ಧ್ವನಿ ಇಲ್ಲದೆ ಇರತಕ್ಕಂಥ ಏನು ಮಂತ್ರಿಗಳಿರ್ಬೋದು, ಇಲ್ಲಾಂದರೆ ಸಂಸದರಿರ್ಬೋದು, ಅಲ್ಲಿ ಹೋಗಿ ಧ್ವನಿ ಹಾಕಬೇಕು. ಈಗ ಒಂದು 8 ಜನರು ಗೆದ್ದಿದ್ದಾರೆ. ಅವರು ಕೂಡ ನಮ್ಮ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಪಕ್ಷಾತೀತವಾಗಿ ಯಾವ ಏರಿಯಿಂದ ಗೆದ್ದಿದ್ದೀವಿ ಅಂತೇಳಿ ತಿಳುವಳಿಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆನೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ. ಮೊನ್ನೆ DK ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಅವರಿಗೆ ಸೀಕ್ರೆಟ್ ಆಗಿ ಭೇಟಿಯಾಗಿದ್ದಾರೆ ಅಂತ. ಸೀಕ್ರೆಟ್ ಎಲ್ಲಿ? ಅದಕ್ಕಿಂತ ಮುಂಚೆ ನೀವೇ ಹೋಗಿ ತೋರಿಸಿ. ಒಂದು ವಾರ ಆದಮೇಲೆ ಸೀಕ್ರೆಟ್ ಆಗ್ಬಿಡುತ್ತಾ? ಒಂದು ವಾರದಕ್ಕಿಂತ ಮುಂಚೆ ನೀವೇ ತೋರಿಸಿದ್ರಿ ಅಲ್ರಿ ಪ್ರಧಾನಮಂತ್ರಿನ. ನಿಮ್ಮ ಒಂದು ನಿಮಿಷ ಶುರು ಮಾಡೋರೇ ನೀವು, ಪ್ರಶ್ನೆ ಕೇಳೋರು ನೀವೇ, ಉತ್ತರಕ್ಕೆ ನಮಗೆ ಸಿಕ್ಸ್ತೀರಿ ಯಾಕೆ? ಅವ್ರು ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಬಂದಾರೆ. ಅದನ್ನು ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿ ಅವರು 2 ತಿಂಗಳಾದ್ರೂ ಯಾರಿಗೂ ಟೈಮ್ ಸಿಗಲ್ಲ. DK ಶಿವಕುಮಾರ್ ಟೈಮ್ ಕೊಟ್ರಲ್ಲ ಅಂತ ಬೇರೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು. ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದರಿ ಕೊಟ್ಟಿದ್ದಾರೆ. ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಅಲ್ಲ, ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಅದು ಕೊಡೋದು ಒಳ್ಳೇದು. ನಾಳೆ ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ.
ಹಾ. ಸಿಎಂ ವಿಚಾರವಾಗಿ ಹಾ. ನಾಳೆ ಸಿಎಂ ಬಹುಶಃ ನಿರ್ಧಾರ ಆಗುತ್ತಾ? ಒಂದು ಹೇಳ್ತೀನಿ, ಸಾಹೇಬ್ರನ್ನ ಇಳ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ಮು, ಅದನ್ನು ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ ನೋಡಿ. ಅವ್ರು ಯಾರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈ ಬರೀ ಬಿಜೆಪಿ ಅವರಿಗೆಲ್ಲ, JDS ಅವ್ರಿಗೂ ಭಾರಿ ಭಯ ಐತೆ. ಎಸ್, ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಕೆಲಸಗಳನ್ನ ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸ್ಬೇಕು ಅಂದಾಗ, ಒಳ್ಳೆಯವ್ರನ್ನ ನಿಲ್ಲಿಸ್ಬೇಕು ಅಂದಾಗ ಕುತಂತ್ರದಿಂದನೇ ಮಾಡಬೇಕು. ಅದ್ರಲ್ಲಿ ನಿಸಿಮ್ರು ಯಾರು ಅಂದ್ರೆ ಬಿಜೆಪಿಯವರು. ಯಾಕೆಂದ್ರೆ ಅದ್ರಲ್ಲಿ ಇಲ್ಲ ನಿಸಿಮ್ರು ಯಾಕೆ ಅಂದ್ರೆ ಬಿಜೆಪಿಯವರು ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ. ಅವ್ರ ಜೀವನದಲ್ಲಿ ಇನ್ನು ಮುಂದೆ ಬರೋದಿಲ್ಲ. ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ, ನಾವೇನು ಹೇಳಿಲ್ಲ. ಅದೆಲ್ಲ ಎಲ್ಲಿಂದ ಶುರು ಆಯ್ತು? ಇಂಥ ಸಂಪ್ರದಾಯ ಬೇಕಾ ನಮಗೆ? ಇನ್ನು 4 ದೀಪಾವಳಿ ಕಾಯ್ಬೇಕು. ಕಾಯ್ಲಿ, ಅಲ್ಲಿವರೆಗೂ ಮನೆಗೆ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೆ ಹೇಳಿ ಬಿಜೆಪಿ. ಹೌದ್ರಿ, ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ದು? ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ. ಕೆಲಸ ಕೊಟ್ಟಾರೆ, ಸೋತಿದ್ರು, ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸಾರೆ. ಹೋಗ್ಬಿಟ್ಟು ಆ ಕೆಲಸ ಮಾಡಕ್ಕೆ ಹೇಳ್ರಿ. ಬರಗಾಲದಲ್ಲಿ ದುಡ್ಡು ತರಕ್ಕಾಗ್ಲಿಲ್ಲ ಇವರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವ್ರು ಯಾರು ಹೋಗಿ ಒಂದ್ ದಿವಸ ಮಾತಾಡ್ಯಾರ? ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ? ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ. ಏನು ಈಗ ಮೊನ್ನೆ ಏತ ನೀರಾವರಿ ನಮ್ಮ ಎತ್ತಿನ ಹೊಳೆ ಓಪನ್ ಆಯಿತು. ಅದಾದಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕಾಗತ್ತೆ. ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು, ಹಂತ ಹಂತವಾಗಿ ಆಗಬೇಕಾಗತ್ತೆ. ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು. ಅದಕ್ಕೆ ಯಾರು ಅವ್ರು ಕೇಂದ್ರ ನಾಯಕರ ಹೆಸರು? ಅಲ್ಲ, ಯಾರು ಅವರು? ಹೌದು, ಯಾರು ಪಕ್ಷದವರು? ಅದಕ್ಕೆ ನಾನು ಹೇಳೋದು 100% ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮಾಡ್ತೀವಿ. ಆದರೆ ಇದು 2 ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ. ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್, ನಮ್ಮದು ನಿಮ್ಮದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು, ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರಲ್ಲ, ಅದನ್ನು ಬದಿಗೆ ಸರಿಸಿ ಇಂಥ ಕೆಲಸ ಮಾಡಬೇಕು. ಅದನ್ನು ಈ ಧ್ವನಿ ಇಲ್ಲದೆ ಇರತಕ್ಕಂಥ ಏನು ಮಂತ್ರಿಗಳಿರ್ಬೋದು, ಇಲ್ಲಾಂದರೆ ಸಂಸದರಿರ್ಬೋದು, ಅಲ್ಲಿ ಹೋಗಿ ಧ್ವನಿ ಹಾಕಬೇಕು. ಈಗ ಒಂದು 8 ಜನರು ಗೆದ್ದಿದ್ದಾರೆ. ಅವರು ಕೂಡ ನಮ್ಮ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಪಕ್ಷಾತೀತವಾಗಿ ಯಾವ ಏರಿಯಿಂದ ಗೆದ್ದಿದ್ದೀವಿ ಅಂತೇಳಿ ತಿಳುವಳಿಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆನೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಅವರಿಗೆ ಸೀಕ್ರೆಟ್ ಆಗಿ ಭೇಟಿಯಾಗಿದ್ದಾರೆ ಅಂತ. ಸೀಕ್ರೆಟ್ ಎಲ್ಲಿ? ಅದಕ್ಕಿಂತ ಮುಂಚೆನೆ ನೀವೇ ಹೋಗಿ ತೋರಿಸಿ. 1 ವಾರ ಆದ್ಮೇಲೆ ಸೀಕ್ರೆಟ್ ಆಗ್ಬಿಡುತ್ತಾ? 1 ವಾರದಕ್ಕಿಂತ ಮುಂಚೆ ನೀವೇ ತೋರಿಸಿದ್ರಿ ಅಲ್ರಿ ಪ್ರಧಾನಮಂತ್ರಿನ. ನಿಮ್ಮ ಒಂದು ನಿಮಿಷ ಶುರು ಮಾಡೋರೇ ನೀವು, ಪ್ರಶ್ನೆ ಕೇಳೋರು ನೀವೇ, ಉತ್ತರಕ್ಕೆ ನಮಗೆ ಸಿಕ್ಸ್ತೀರಿ ಯಾಕೆ? ಅವ್ರು ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಬಂದಾರೆ. ಅದನ್ನು ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿ ಅವರು 2 ತಿಂಗಳಾದ್ರೂ ಯಾರಿಗೂ ಟೈಮ್ ಸಿಗಲ್ಲ. ಡಿ ಕೆ ಶಿವಕುಮಾರ್ ಟೈಮ್ ಕೊಟ್ರಲ್ಲ ಅಂತ ಬೇರೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು. ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದರಿ ಕೊಟ್ಟಿದ್ದಾರೆ. ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಅಲ್ಲ, ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಅದು ಕೊಡೋದು ಒಳ್ಳೇದು. ಓಕೆನಾ? ನಾಳೆ ಕೋರ್ಟಲ್ಲಿ ಏನು ವಿಚಾರಣೆ ಆಗುತ್ತೆ?
ಒಂದು ಹೇಳ್ತೀನಿ